ಗ್ಯಾರಂಟಿ ನ್ಯೂಸ್. ಈ ಸುದ್ದಿಯನ್ನ ಬ್ರೇಕ್ ಮಾಡಿರೋದು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್. ಕರ್ನಾಟಕದ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದು ಕೂಡ ಮೊದಲು ನಿಮ್ಮ ಗ್ಯಾರಂಟಿ ನ್ಯೂಸ್. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಸಿದ್ದರಾಮಯ್ಯ ಕೂಡ ಹೇಳಿಬಿಟ್ಟಿದ್ದಾರೆ. ನೋ ಡೌಟ್, ಯಾರು ಕೂಡ ರೇಸಲ್ಲಿಲ್ಲ. ಎರಡನೇ ಹೆಸರಂತೂ ಉಲ್ಲೇಖ ಇಲ್ಲವೇ ಇಲ್ಲ. ಡಿಕೆ ಶಿವಕುಮಾರ್ ಅಲ್ಟಿಮೇಟ್ ಸಿಎಂ ಸ್ಥಾನಕ್ಕೆ ಬದ್ಧರು, ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಕನ್ಫರ್ಮ್. ಹೈಕಮಾಂಡ್ ಮಾತಿಗೆ ಒಪ್ಪಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾ ಇದ್ದೀನಿ, ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿದ್ದಾರೆ. ಸಚಿವರ ಸಮ್ಮುಖದಲ್ಲೇ ಡಿಕೆ ಶಿವಕುಮಾರ್ ಹೆಸರನ್ನ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಾಗಿದೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಹೇಳಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಕಾರಣ, ಸತತ 6 ಗಂಟೆಗಳ ಕಾಲ 1-to-1 ಮೀಟಿಂಗು, ವರಿಷ್ಠರ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಆದ್ರೂ ಕೂಡ ಹೊರಗಡೆ ಬಂದು ಹೇಳಿದ್ದು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ನೀವೇನೋ ವಿಶ್ಲೇಷಣೆ ಮಾಡಬಹುದು, ಬಟ್ ಅಂತ ಚರ್ಚೆಗಳು ಆಗೇ ಇಲ್ಲ ಅಂತ ಹೇಳಿದಾಗ್ಲೂ ಕೂಡ ಗ್ಯಾರಂಟಿ ನ್ಯೂಸ್ ಬಹಳ ನಿಖರವಾಗಿ ಮೊದಲ ಸುದ್ದಿಯನ್ನ ನಮ್ಮಲ್ಲೇ ನಾವು ಬ್ರೇಕ್ ಮಾಡ್ತೀವಿ. ಇಲ್ಲ, ಕನ್ಫರ್ಮ್ ಆಗಿದೆ ಸಿದ್ದರಾಮಯ್ಯನವರ ರಾಜೀನಾಮೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವುದು ಪಕ್ಕ, ವರಿಷ್ಠರು ಅದಕ್ಕೆ ಅಸ್ತು ಹೊಂದಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಮೊದಲು ಬ್ರೇಕ್ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಅದರಂತೆ ಸಿದ್ದರಾಮಯ್ಯನವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತಮ್ಮ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ, ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ, ಮಾತು ಕೊಟ್ಟಂತೆ ನಡೆದುಕೊಂಡಿದ್ದೇನೆ, ನುಡಿದಂತೆ ನಡೆದಿದ್ದೇನೆ ಅನ್ನುವಂತಹ ವಿಚಾರವನ್ನ ಸಚಿವರ ಮುಂದೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಪ್ರಸ್ತಾಪ ಮಾಡ್ತಾ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಿರ್ತಾರೆ, ನಿಮ್ಮ ಸಪೋರ್ಟ್ ಡಿಕೆ ಶಿವಕುಮಾರ್ ಅವ್ರಿಗೂ ಇನ್ನು ಮುಂದೆ ಇರಬೇಕು ಅನ್ನುವಂತಹ ವಿಚಾರವನ್ನ ಅಧಿಕೃತವಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅದರಂತೆ ಗ್ಯಾರಂಟಿ ನ್ಯೂಸ್ ಹೇಳಿದಂಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಮಹಾ ಸ್ಫೋಟಕ ಸುದ್ದಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸಂಪಾದಕರು ಆದಂತಹ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್ ಆಂಜನಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಎಕ್ಸಾಕ್ಟ್ಲಿ 6 ಗಂಟೆಗಳ ಸುದೀರ್ಘ ಚರ್ಚೆ ಆದಾಗ್ಲೂ ಕೂಡ ಯಾರು ಬಿಟ್ಟುಕೊಡ್ಲಿಲ್ಲ. ಒಳಗಡೆ ಏನಾಯ್ತು, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿದ್ದೇನು, ಒಪ್ಪಂದ ಆಗಿದ್ದೇನು ಅಂತ. ಬಟ್ ಹಿಂಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದು, ನಿಖರ ಸುದ್ದಿಯನ್ನ ಕೊಟ್ಟಿದ್ದು ಗ್ಯಾರಂಟಿ ನ್ಯೂಸ್. ಅದರಂತೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅದನ್ನ ಪ್ರಸ್ತಾಪ ಕೂಡ ಮಾಡಿದ್ರು ಅಂತ. ನೆಕ್ಸ್ಟ್ ವಾಟ್ ಅನ್ನೋದು ಪ್ರಶ್ನೆ, ನೆಕ್ಸ್ಟ್ ಪ್ರೋಸೆಸ್ ಗಳು ಹೆಂಗಿರುತ್ತೆ ಅಂತ. ಶ್ರುತಿ, ಖಂಡಿತವಾಗ್ಲೂ ಕೂಡ ಕಳೆದ 3 ದಿನಗಳಿಂದ ಒಂದು ಸಸ್ಪೆನ್ಸ್ ಇತ್ತು. ನೆಕ್ಸ್ಟ್ ಯಾರು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ದೆಹಲಿಗೆ ಹೋದ ತಕ್ಷಣ ಸಿದ್ದರಾಮಯ್ಯನವರು ಏನಾಗುತ್ತೆ ಮುಂದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಸೊ ಈಗ ಆ ಸುದ್ದಿಯನ್ನು ಮೊದಲನೇ ಬಾರಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದಾಗ ಒಂದು ರೀತಿ ಎಲ್ಲರಿಗೂ ಕೂಡ ಅಚ್ಚರಿ ಆಗಿತ್ತು, ನಿಜಕ್ಕೂ ಕೂಡ ಇದಾಗುತ್ತಾ ಅಂತ. ಸೊ ಇವತ್ತು ಅದು ಹ್ಯಾಪನಿಂಗ್ ಆಗ್ತಾ ಇದೆ. ಸ್ವತಃ ಸಿದ್ದರಾಮಯ್ಯನವರೇ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು, ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಎಸ್, ಹೈಕಮಾಂಡ್ ಹೇಳಿತ್ತು 3 ವರ್ಷ ಆಯಿತು ಅಧಿಕಾರ ಆಗಿ, ಈಗ ಮುಂದಿನ ನಾಯಕತ್ವ ಬದಲಾವಣೆಯ ವಿಚಾರ ಮಾತನಾಡಲೇಬೇಕಾಗಿದೆ ಅಂತ. ಅಂಥ ಟೈಮಲ್ಲಿ ಸ್ವತಃ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ, ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ ಸಭೆಯಲ್ಲಿ, ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ ನಂತರ ಸಿದ್ದರಾಮಯ್ಯನವರು ಈ ಒಂದು ಏನು ಹೆಸರನ್ನ ಹೇಳಿದ್ರು, ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳಿದ್ರು ಹೈಕಮಾಂಡ್, ಆ ಹೈಕಮಾಂಡ್ ಏನು ಪ್ರಸ್ತಾಪ ಮಾಡಿತ್ತು, ಆ ಪ್ರಸ್ತಾಪಕ್ಕೆ ಓಕೆ ಅಂತ ಹೇಳಿದ್ದೇನೆ. ಸಿದ್ದರಾಮಯ್ಯ ಯಾವುದೇ ರೀತಿಯಾಗಿ ಅದಕ್ಕೆ ವಿರೋಧ ವ್ಯಕ್ತಪಡಿಸದೆ ಓಕೆ, ಹೈಕಮಾಂಡ್ನ ಡಿಸಿಷನ್ ಬದ್ಧವಾಗಿರ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಏನು ಬೆಳಗ್ಗೆ 9 ಗಂಟೆಯಿಂದ ಈ ಕ್ಷಣದವರೆಗೆ ಒಂದು 10 ನಿಮಿಷ ಹಿಂದೆ ಮುಕ್ತಾಯ ಆಯಿತು ಬ್ರೇಕ್ಫಾಸ್ಟ್ ಮೀಟಿಂಗ್. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿದ್ರು, ಅಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ, ಓಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಮುಂದೆ ಯಾರು ನೆಕ್ಸ್ಟ್ ಸಿ ಎಂ ಆಗ್ತಾರೆ ಅನ್ನೋ ಒಂದು ಗೊಂದಲ ಇತ್ತು. ಆ ಗೊಂದಲಕ್ಕೂ ಕೂಡ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಡ್ತೀನಿ ಅಂದಾಗ ಹೈಕಮಾಂಡ್ನವರೇ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಅವರ ಒಂದು ಪ್ರಸ್ತಾಪಕ್ಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಹೆಸರಿಗೆ ನಾನು ಓಕೆ ಅಂತ ಹೇಳಿದ್ದೇನೆ, ಓಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ಸ್ವತಃ ನಾನೇ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಈ ಒಂದು ವಿಚಾರವಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಶ್ರುತಿ, ಈ ಸುದ್ದಿಯನ್ನು 3 ದಿನಗಳ ಹಿಂದೆ ನಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿತ್ತು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈಗ ಅದು ಅಧಿಕೃತ ಆಗ್ತಾ ಇದೆ ಶ್ರುತಿ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಇದನ್ನ ಘೋಷಣೆ ಮಾಡಿದ್ದಾರೆ ಶ್ರುತಿ.
ಓಕೆ, ಒಂದು ಪಕ್ಷ ಏನ್ ಬಯಸಿತ್ತೋ ಅದರಂತೆ ಇಬ್ಬರು ನಾಯಕರು ನಡೆದುಕೊಂಡಿದ್ದಾರೆ ಅನ್ನೋದು ಬಹಳ ಸಾಬೀತಾಯ್ತು ಇವತ್ತು. ಆ ಫೋಟೋಗಳಿರ್ಬಹುದು, ಆ ದೃಶ್ಯಗಳು ಎಲ್ಲವನ್ನ ಕೂಡ ಸಾರಿ ಸಾರಿ ಹೇಳಿತು. ಪಕ್ಷ ನಿಷ್ಠೆ ಮೆರೆದಿದ್ದೀವಿ, ಪಕ್ಷ ಒಂದೇ, ನಾವೆಲ್ಲ ಒಂದೇ, ಒಗ್ಗಟ್ಟಾಗಿ ಹೋಗಬೇಕು ಅಂತ. ಮೋಸ್ಟ್ಲಿ ಎಲ್ಲರ ಸಹಕಾರ ಜೊತೆಗೆ ಎಲ್ಲರ ನಿರೀಕ್ಷೆ ಪಕ್ಷದಲ್ಲಿ ಇದೇ ಆಗಿತ್ತು ಅಂತ ಆ ಸಂದೇಶವನ್ನ ಇಬ್ಬರು ನಾಯಕರು ಕೊಟ್ಟಾಗಿದೆ. ಐ ಥಿಂಕ್ ಡಿ ಕೆ ಶಿವಕುಮಾರ್ ಅವರ ಹಾದಿ ಇನ್ನು ಮುಂದೆ ಸುಗಮ ಆಗುತ್ತೆ ಅಂತ. ಎಸ್ ಶ್ರುತಿ, ನಾವು ನಮ್ಮ ಕರ್ನಾಟಕದ ಪಾಲಿಟಿಕ್ಸೇ ಒಂದು ರೀತಿ ಸ್ಪೆಷಲ್ ಅಂತ ಹೇಳ್ಬೋದು. ಅದಕ್ಕೆ ಇವತ್ತು ಕೂಡ ಅದು ಸಾಕ್ಷಿ ಆಗ್ತಾ ಇದೆ. ಸಹಜವಾಗಿಯೇ ಒಬ್ಬ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತಾ ಇದ್ದೀನಿ ಅಂದ ತಕ್ಷಣ ಗೊಂದಲ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ, ಒಂದು ರೀತಿ ರೆಬಲ್ ಇರುತ್ತೆ, ಎಲ್ಲವೂ ಇದ್ದೇ ಇರುತ್ತೆ, ಅಸಮಾಧಾನ ಇರುತ್ತೆ. ಬಟ್ ಕರ್ನಾಟಕದ ರಾಜಕಾರಣ ಒಂದು ರೀತಿ ಎಲ್ಲ ರಾಜ್ಯಗಳಿಗೆ ಮಾದರಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಈ ಹಿಂದೆ ನೋಡ್ತಿರ್ಬೋದು, ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟಾಗ ಕಣ್ಣೀರು ಹಾಕಿದ್ರು. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಸಿಎಂ ಆದ್ರು. ವಾಪಸ್ ಬರ್ತೀನಿ